ಜಿಲ್ಲಾಡಳಿತದ ವತಿಯಿಂದ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ಭಾರತದ ಚಾರಿತ್ರಿಕ ದಿನಗಳಲ್ಲಿ 1949 ನವೆಂಬರ್ 26 ಐತಿಹಾಸಿಕ ದಿನವಾಗಿದೆ. ನಮ್ಮಲ್ಲಿರುವ ವಿವಿಧತೆಯನ್ನ ಏಕತೆಯಾಗಿ ಒಂದುಗೂಡಿಸಿದ ಮಹಾನ್ ಗ್ರಂಥ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ನೀಡಿದ ಕೊಡುಗೆ ಸದಾ ಸ್ಮರಣೀಯವಾದದ್ದು. ಇಂದು ದನ ಕಾಯುವವನು ಕೂಡ ಚುನಾವಣೆಗೆ ಸ್ಪರ್ಧಿಸಿ ಜನ ಬೆಂಬಲದೊಂದಿಗೆ ಗೆದ್ದು ಈ ರಾಷ್ಟ್ರವನ್ನ ಆಳುವ ಶಕ್ತಿ ಅವನಿಗೆ ಸಂವಿಧಾನ ನೀಡಿದೆ. ಪ್ರಧಾನಮಂತ್ರಿಗಳು ನವೆಂಬರ್ 26 ಸಂವಿಧಾನ ಗೌರವ ದಿನವಾಗಿ ಘೋಷಿಸಿ ಸೂಕ್ತ ಗೌರವವನ್ನು ಒದಗಿಸಿದ್ದಾರೆ ಎಂದರು. ಅವಕಾಶಗಳ ಸಮಾನತೆ, ಅದರ ಜೊತೆಗೆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆಯನ್ನು ಸುನಿಶ್ಚಿತಗೊಳಿಸ್ತಕ್ಕಂಥ ಮತ್ತು ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸ್ತಕ್ಕಂಥ ಸಂಕಲ್ಪ ಮಾಡಿದವರಾಗಿ 1949 ನವೆಂಬರ್ 26ನೇ ತಾರೀಕು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅನ್ನೋದು ಇದರ ಮೂಲ ಆಶಯದಲ್ಲಿ ಇದ್ದಿದ್ದು. ನಾನು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಷಯಗಳ ಜ್ಞಾನ ಇರಬೇಕು ಅನ್ನೋದು ಅಂಬೇಡ್ಕರ್ ಅವರ ಆಶಯ ಇತ್ತು. ಈ ಸಂವಿಧಾನದ ನಂತರ ಆದ ಬದಲಾವಣೆ ಸಮಸ್ತ ಭಾರತೀಯರಿಗೆ ಸಮಾನ ಸ್ಥಾನಮಾನ ಪಡೆಯುವ ಸಮಾನ ಅವಕಾಶ ಸಿಕ್ತು. ಸಮಾನ ಸ್ಥಾನಮಾನ ಎಲ್ರಿಗೂ ಕೊಡೋಕ್ಕಾಗಲ್ಲ, ಆದರೆ ಸಮಾನ ಸ್ಥಾನಮಾನ ಪಡೆಯುವಂಥ ಅವಕಾಶ ಮುಕ್ತ ಆಯಿತು. ಎಲ್ಲರೂ MLA ಆಗಬೇಕು ಅಂತ ಪ್ರಯತ್ನ ಪಡಬಹುದು, ಅವಕಾಶಗಳು ಮುಕ್ತ ಇದ್ದಾವೆ, ಆದರೆ ಸ್ಥಾನ ಎಲ್ರಿಗೂ ಸಿಗಲ್ಲ. ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಕಾಣಬಹುದು, ಕನಸಿನ ಕಡೆಗೆ ಸಮಾನ ಅವಕಾಶ ಇದೆ. ಆದರೆ ಸಂವಿಧಾನ ಬರೋದಕ್ಕೆ ಮುಂಚೆ ಅವಕಾಶಗಳೇ ಸಮಾನವಾಗಿರಲಿಲ್ಲ. ಶಾಸಕ HD ತಮ್ಮಯ್ಯ ಅವರು ಮಾತನಾಡಿ, ಭಾರತದ ಸಂವಿಧಾನವು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದ್ದು ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂದು ಹೇಳಿದರು. ಸಾಮಾಜಿಕ ಪ್ರಜಾಪ್ರಭುತ್ವದ ಗಟ್ಟಿ ತಳಪಾಯವಿಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಬಹಳ ಕಾಲ ಉಳಿಯಲ್ಲ ಅಂತ ಹೇಳಿದರು. ಅದೇ ರೀತಿ ಸಾಮಾಜಿಕ ಪ್ರಜಾಪ್ರಭುತ್ವ ಎಂದರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯ ತತ್ವಗಳನ್ನು ಅಳವಡಿಸಿಕೊಂಡಿರುವ ಜೀವನ ಕ್ರಮ ಅಂತ ಹೇಳಿದ್ದಾರೆ. ಇಂತಹ ಜೀವನ ಕ್ರಮವನ್ನು ರಾಷ್ಟ್ರೀಯ ಜೀವನ ಕ್ರಮವಾಗಿ ಅಳವಡಿಸಿಕೊಳ್ಳದಿದ್ದರೆ ರಾಜಕೀಯ ಪ್ರಜಾಪ್ರಭುತ್ವ ಅರ್ಥಹೀನ ಆಗ್ತದೆ ಅಂತೇಳಿ 1949ನೇ ಇಸ್ವಿಲಿ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಅದು ಅವತ್ತಿಗೂ ಪ್ರಸ್ತುತ, ಇವತ್ತಿಗೂ ಪ್ರಸ್ತುತ ಅನ್ನೋದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು, ನಮ್ಮಲ್ಲಿ ಕೆಲವೊಬ್ಬರನ್ನು ಚುನಾಯಿಸಿ ನಮ್ಮನ್ನು ಆಳಿಸಲಿಕ್ಕೆ ನಾವು ಕಳಿಸ್ತೀವಿ. ಅಂಥವರಿಗೆ ಈ ಸಂವಿಧಾನದ ಪರಿಪೂರ್ಣವಾದಂತಹ ಜ್ಞಾನ ಇದೆ ಅಂತಕ್ಕಂತಹ ಒಂದು ವಿವರವನ್ನು CT ರವಿಯವರು ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದಂತಹ ಭಾಷಣವನ್ನು ಅವರು ಮಾಡಿದ ಮೇಲೆ ನಾನು ಮಾತನಾಡ್ತಕ್ಕಂಥ 90% ವಿಷಯ ಮುಗಿದು. ಪುರಾತನ ಕಾಲದಿಂದ ಬಂದಿದ್ದೀವಿ. ನಾವು ಸಾಕ್ರೆಟ್ಸ್ನ ವಿಧ ಅಂತ ಹೇಳ್ತೀವಿ, ಪಾಲಿಬಿಯಸ್ನ ಟೈಮ್ ಅಂತ ಹೇಳ್ತೀವಿ. ಅಲ್ಲಿಂದ ಇಲ್ಲಿಯವರೆಗೆ ಸಮಾಜ ಬೆಳೆದು ಬಂದಿದೆ. ಒಂದು ಕಾಲದಲ್ಲಿ ಸಮಾಜ ಇತ್ತು. ಆ ಸಮಾಜದಲ್ಲಿ ಕಾನೂನು ಏನಂದರೆ ಮೈಟ್ ಈಸ್ ರೈಟ್ ಅಂತ ಹೇಳ್ತಾರೆ. ಮೈಟ್ ಈಸ್ ರೈಟ್ ಅಂದರೆ ಯಾವನಿಗೆ ಬಲ ಇದೆ ಅದೇ ಕಾನೂನು ಅಂತ. ಅವತ್ತಿನಿಂದ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಾಗರಿಕ ಸಮಾಜಕ್ಕೆ ಬಂದಿದ್ದೀವಿ. ಇದೊಂದು ಎವಲ್ಯೂಷನ್. ಇದು ಹೇಗೆ ಬೆಳೆಯುತ್ತದೆ ಅಂತಂದರೆ, ಮೊದಲು ಒಂದು ಸಮಾಜ ಆಗ್ತದೆ. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳು ಸಾಂಕೇತಿಕ ತ್ರಿವರ್ಣ ಬಾವುಟದೊಂದಿಗೆ ತಾಲೂಕು ಕಚೇರಿ ಆವರಣದಿಂದ MG ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ನಡೆಸಿದ ಜಾಥಾ ನೋಡುಗರ ಕಣ್ಮನ ಸೆಳೆಯಿತು.
ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ರಮೇಶ್, ಸಹಾಯಕ ನಿರ್ದೇಶಕರಾದ ರೇವಣ್ಣ, ಉಪನ್ಯಾಸಕರಾದ ಶಿವಪ್ಪ ನಾಗಾವಿ, ಇಲಾಖಾ ಅಧಿಕಾರಿಗಳು, ದಲಿತ ಪರ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು.